ಅಡುಗೆ ಏನೇನೋ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ. ಅವರು ತಿಂತಾ ಇದ್ದಾರೆ. ಲೈಕ್ ನಮ್ಮ ಮಮ್ಮಿನೂ ಇಷ್ಟೆಲ್ಲ ಕಷ್ಟಪಡ್ತಿದ್ರಲ್ವಾ. ಬಿಕಾಸ್ ಇವತ್ತು RCB ಮ್ಯಾಚ್ ಇದೆ. ಬಾಯ್ ಬಾಯ್. ನೀನ್ ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಇವರು ಧರ್ಮ ಅಂತ ಅಪ್ಪಟ RCB ಅಭಿಮಾನಿ. ಪುಷಕನ ನುಡಿಬಿಟ್ಟಿದ್ದಾನೆ. ಹೇ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ನನ್ನ ಸಿಚುವೇಶನ್ ಏನಿದೆ ಅಂತ ಹೇಳ್ತೀನಿ. ಸೊ ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಮತ್ತೆ ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ಸೊ ಒಂದು ವಾರದಿಂದ ರೂಟೀನ್ ಯಾವ ಥರ ಇದೆ ಅಂದರೆ, ಬೆಳಗ್ಗೆ ತಿಂಡಿ ಮಾಡು, ಕೆಲಸ ಮಾಡು, ಮನೆದು, ಆಫೀಸ್ಗೆ ಹೋಗು, ಬಾ, ಅಡುಗೆ ಮಾಡು, ಮತ್ತೆ ಊಟ ಮಾಡು. ಬರೀ ಅಡುಗೆ ಮಾಡೋದೇ ಆಗೋಗ್ಬಿಟ್ಟಿದೆ. ಅಷ್ಟು ನಾವು ಕೊಟ್ಬಿಟ್ರು, ನಾನು ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು. ನಾನು ನಮ್ಮ ಮನೇಲಿ ಯಾವತ್ತೂ ಅಡುಗೆ ಮಾಡಿರಲಿಲ್ಲ. ಬಟ್ ಇವಾಗ ಸಿಚುವೇಶನ್ ಆ ಥರ ಇತ್ತು ಅಂತ ಅಡುಗೆ ಏನೇನೋ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ. ಅವರು ತಿಂತಾ ಇದ್ದಾರೆ. ಇಬ್ಬರು ಆರೋಗ್ಯವಾಗಿದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು 3-4 ಡೇಸಿಂದನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನ್ನ ಸಿಚುವೇಶನ್ ವ್ಲಾಗ್ ಮಾಡೋಷ್ಟು ಇರಲಿಲ್ಲ. ಇವತ್ತೊಂದು ಸ್ವಲ್ಪ ಬೆಟರ್ ಆಗಿದೆ. ಕೆಲಸ ಜಾಸ್ತಿ ಇತ್ತು, ಎಲ್ಲ ಒಬ್ಬಳೇ ಮಾಡ್ತಾ ಇದ್ನಲ್ಲ, ಸ್ವಲ್ಪ ರಿಸ್ಕ್ ಆಗ್ತಾ ಇತ್ತು. ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಮಾಡ್ತಾ ಇದ್ದೀನಿ ಬ್ಲಾಗ್ನ. ನಂದು ಈ 1 ವೀಕ್ ರೂಟೀನಲ್ಲಿ ನನಗೆ ಇನ್ನೊಂದೇನು ತಿಳಿದು ಬಂತು. ಲೈಕ್ ನಮ್ಮ ಮಮ್ಮಿನೂ ಇಷ್ಟೆಲ್ಲ ಕಷ್ಟಪಡ್ತಿದ್ರಲ್ವಾ. ಅವರು ನಮ್ಮಮ್ಮನೂ ಶೀಸ್ ಅ ಗೌರ್ಮೆಂಟ್ ಎಂಪ್ಲಾಯ್ ಅಲ್ವಾ, ಅವರು ಆಫೀಸ್ಗೆ ಹೋಗ್ಬೇಕಾಗಿ ಬರ್ತಿತ್ತು. ಅದ್ರ ಜೊತೆ ನಮಗೂ 3 ಜನರಿಗೆಲ್ಲ ರೆಡಿ ಮಾಡಿಸಿ ಹೋಗ್ತಾ ಇದ್ರಲ್ಲ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆಗಿರ್ಬೋದು, ಮಗು ಇದ್ದಾಗೆಲ್ಲ ಹೇಗೆ ನೋಡ್ಕೋತಾ ಇದ್ರು ಅಂತ ನನಗೆ ಇವಾಗೆಲ್ಲ ಯೋಚನೆ ಆಗ್ತಾ ಇದೆ. ಬಿಕಾಸ್ ಯಾರೂ ನಮಗಷ್ಟು ಸಪೋರ್ಟ್ ಮಾಡಿರಲಿಲ್ಲ ಆವಾಗ ಚಿಕ್ಕವರಿದ್ದಾಗ. ನಮ್ಮ ಮಮ್ಮಿನೇ ಎಲ್ಲ ನೋಡ್ಕೊಂಡಿದ್ದು, ಮಮ್ಮಿ ಪಾಪಾನೇ ಇಬ್ಬರೇ ನಮ್ಮನ್ನ ನೋಡ್ಕೋತಾ ಇದ್ದಿದ್ದು. ರಿಲೇಟಿವ್ಸ್ ಎಲ್ಲ ಸ್ವಲ್ಪ ದೂರ ಇರ್ತಿದ್ರಿಂದ ಯಾರು ಬರೀ ರಜದ ದಿನದ ಟೈಮಲ್ಲಿ ಅಷ್ಟೇ ಬರ್ತಾಯಿದ್ರು. ಯಾರು ಬಂದರೂ ಯಾರು ನೋಡ್ಕೊಳ್ತಾ ಇದ್ರು. ಅಜ್ಜಿ ತಾತ ಜೊತೆ ನಾವು ಬೆಳೆದಿಲ್ಲ. ಸೊ ಎಲ್ಲ ಏನೇ ಇದ್ರು ಅಪ್ಪ ಅಮ್ಮ ಇಬ್ಬರೇ ನೋಡ್ಕೊಳ್ತಾ ಇದ್ದಿದ್ದು ನಮ್ಮನ್ನ. ಸೊ ಇವಾಗ ಅನಿಸ್ತಾ ಇದೆ ಮಮ್ಮಿಗೆ ಎಷ್ಟು ಡಿಫಿಕಲ್ಟ್ ಆಗಿತ್ತಲ್ಲ. ನನಗೀಗ 1 ವೀಕೆ ಸರ್ವೈವ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಬಟ್ ಮಮ್ಮಿ ಅವ್ರ ಹೋಲ್ ಲೈಫ್, ಇವಾಗ ಅವರು 59 ಇಯರ್ಸ್ ಓಲ್ಡ್ ಇದ್ದಾರೆ. ಇಷ್ಟು ವರ್ಷ ಅವರು ಆಫ್ಟರ್ ಗೆಟ್ಟಿಂಗ್ ಮ್ಯಾರಿಡ್, ಇಷ್ಟು ವರ್ಷ ಅವರೊಬ್ಬರೇ ಇಷ್ಟೆಲ್ಲ ಫೇಸ್ ಮಾಡಿದಾರಲ್ಲ. ಅವಾಗ ಅವ್ರು ಮಾಡುವಾಗಲೂ ನಮಗೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಬಿಡು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಆ ಸಿಚುವೇಶನಲ್ಲಿ ನಮ್ಮನ್ನ ಇಟ್ಕೊಂಡು ನೋಡಿದಾಗ ವೆರಿ ಡಿಫಿಕಲ್ಟ್. ಆಮೇಲೆ ಮೆಂಟಲಿನೂ ಅವರು ಡ್ರೈನ್ ಆಗ್ತಾಯಿದ್ರು, ಅವಾಗ ಫಿಸಿಕಲಿನೂ ಡ್ರೈನ್ ಆಗ್ತಾಯಿದ್ರು. ಇವಾಗ ಅನ್ನಿಸ್ತಾ ಇದೆ ಅವಾಗೆಲ್ಲ ನಾವು ನಮ್ಮ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತಲ್ಲ ಅಂತ. ನಮ್ಗೆ ಎಷ್ಟಾಗ್ತಿತ್ತು ಅಷ್ಟು ಮಾಡ್ತಿದ್ವಿ ಅಷ್ಟೇ. ಇವಾಗ ನಾವು ಮಾಡೋ ಟೈಮ್ ಬಂದಿದೆ. ಬನ್ನಿ ಮಾಡೋಣ. ಸರಿ ಬಂದೆ. ಐ ಥಿಂಕ್ ಭರತ್ ಅವರು ಹಿಂದ್ಗಡೆ ಏನೋ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ. ನಾನು ಕೀ ಇಸ್ಕೊಂಡ್ರು ಗಾಡಿದು. ಕಾರ್ ವಾಶ್ ಮಾಡ್ತಾ ಇದೆಯಾ? ನನ್ನ ಗಾಡಿನೂ ಮಾಡು. ಇವರು ಇವಾಗ ಬರೋದೇ ಆಗುತ್ತೆ, ಒಂದು 2 ಅವರ್ಸ್ ಬೇಕಾಗುತ್ತೆ ಅನಿಸುತ್ತೆ ಅವ್ರಿಗೆ ಮ್ಯಾಕ್ಸಿಮಮ್. ಬಿಕಾಸ್ ನಾವು ಲಾಸ್ಟ್ ಟೈಮ್ ಒಂದ್ಸಲ ಈ ಥರ ಇಲ್ಲೇ ಕುತ್ಕೊಂಡು ಎಲ್ಲ ವಾಶ್ ಮಾಡಿದ್ವಿ. ತುಂಬ ಟೈಮ್ ತಗೊಳುತ್ತೆ. ಡೀಪ್ ಕ್ಲೀನ್ ಮಾಡ್ತಾರೆ ಅವರು, ಸುಮ್ಮನೆ ಮೇಲ್ಮೇಲೆ ಮಾಡಲ್ಲ ಅಲ್ವಾ. ಆಮೇಲೆ ಎಷ್ಟೊಂದು ಅಡುಗೆಗಳು ನಾನು ಈಗೇನು ಮಾಡಿದ್ದೀನಲ್ಲ, ಎಷ್ಟೊಂದು ಅಡುಗೆಗಳು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮಾಡಿರೋದಿತ್ತು. ಅದೆಲ್ಲ ಚೆನ್ನಾಗಿ ಬಂತು ಗೊತ್ತಾ. ಅಡುಗೆಗಳೆಲ್ಲ ನಾನು ಮಾಡಿರೋದು ಚೆನ್ನಾಗಿ ರುಚಿಯಾಗೇ ಇತ್ತು. ಸೊ ಕೆಲವೊಬ್ರದ್ದು ಕೈ ಗುಣ ಅಂತಾರಲ್ಲ, ಆ ಥರ ಇರ್ಬೋದೇನೋ. ಸೊ ಇವಾಗ ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಉನಿ ಹಾಕಿದ್ನಲ್ಲ, ಇದು ಇದೆ. ಸೊ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಎತ್ಕೊಂಡು ವಿಷಲ್ ಕೂಗ್ಸೋದಷ್ಟೇ. ಇವಾಗ ನಮ್ಮ ಮಮ್ಮಿ ವಿಡಿಯೋ ನೋಡ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ನಮ್ಮ ಮನೇಲಂತರೂ ಏನು ಕೆಲಸ ಮಾಡಲಿಲ್ಲ, ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ಅಟ್ಲೀಸ್ಟ್ ಅವ್ರ ಅತ್ತೆ ಮನೇಲಾರ ಮಾಡ್ತಾ ಇದ್ದಾಳಲ್ಲಪ್ಪ ಅಂತ. ದಿನಾ ಫೋನು ಗೈಸ್, ದಿನ ಲಿಟ್ರಲಿ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀಯ ತಿಂಡಿ, ಅದು ಮಾಡು ಇದು ಮಾಡು, ಇಲ್ಲಾಂದರೆ ಮಧ್ಯಾಹ್ನ ಏನು ಮಾಡ್ತೀಯಾ, ರಾತ್ರಿ ಏನು ಮಾಡ್ತೀಯಾ, ದಿನ ಕೇಳ್ತಿದ್ದೆ. ಆಮೇಲೆ ಅದು ಮಾಡಿದ್ದೀನಿ ಅಂದಾಗ ಓ ಅದೆಲ್ಲ ಮಾಡ್ದಾ ಅಂತ ಅವ್ರಿಗೆ ಖುಷಿ. ಒಂಥರ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ ನಾನು. ಹೇಗಾಗಿದೆ ಸಾಂಬಾರು ನೋಡಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಫೈನಲಿ. ಹೇಗಾಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೆಸರು ಕಾಳು ಸಾರು ವಿತ್ ಕುಕ್ಕುಂಬರ್. ನಮ್ಮ ಮನೇಲಿ ಊಟಕ್ಕೆ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ,
ಇದು ಮಾತ್ರ ಇರಬೇಕು ಗೈಸ್. ನನ್ನ ಮೈಕ್ ಎಲ್ಲಿ ಇಟ್ಕೊಂಡು ಎಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ, ನಂಗೆ ರೂಢಿನೇ ಇಲ್ವಲ್ಲ. ಚೆನ್ನಾಗಿದೆಯಾ ಸಾಂಬಾರು? ಚೆನ್ನಾಗಿದೆ. The next day. Three hours later. ಸೊ ಗೈಸ್, ಇವಾಗ ಏನಪ್ಪ ಪ್ಲ್ಯಾನು ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಭರತ್ ಅವರು ಸ್ಟೇಡಿಯಮ್ಗೆ ಹೋಗಿದ್ದಾರೆ ಕ್ರಿಕೆಟ್ ಆಡೋಕ್ಕೆ ಅಂತ. ಆ್ಯಂಡ್ 7 o'clock ನಾವು ಮೈಸೂರಿಗೆ ಹೋಗಬೇಕು. ಬಿಕಾಸ್ ಇವತ್ತು RCB ಮ್ಯಾಚ್ ಇದೆ. ಸೊ ಆಚೆ ಹೋಗ್ತಾ ಇದ್ದೀವಿ ಡಿನ್ನರ್ ಮಾಡಿಕೊಂಡು ಮ್ಯಾಚ್ ನೋಡ್ಕೊಂಡು ಬರೋಣ ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ಇವಾಗ ನಾನು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಸುಷ್ಮಾ ಬಂದಿದ್ದಾಳೆ, ನನ್ನ ಕಸಿನ್ ಬಂದಿದ್ದಾಳೆ ಮನೆಗೆ. ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಮೈಸೂರಿಗೆ ಹೋಗೋಣ ಅಂತ ನಾನು ಈ ಬಟ್ಟೆ ಹಾಕಿದ್ದೀನಿ. ಮೇಕಪ್ ಏನೂ ಆಗಿಲ್ಲ ಬಿಕಾಸ್ ಇನ್ನೂ 7 o'clock ಅಲ್ವಾ. ಸೊ ಬ್ಯಾಗ್ ಎತ್ಕೊಂಡಿದ್ದೀನಿ, ಇದರಲ್ಲೇ ಎಲ್ಲ ಎತ್ಕೊಂಡಿದ್ದೀನಿ. ಅಲ್ಲೇ ಮನೆಗೆ ಹೋಗಿ ಹಾಗೆ ರೆಡಿಯಾಗಿ ಹಂಗೆ ನಂಗೆ ಹೋಗೋಣ ಅಂತ. ಕಮ್ಮ ಬಂದೆ, ನೀನು ಕರೀಲಿಲ್ಲ, ನಾನೇ ಬಂದೆ ಬಬ್ಬಾ ಅಂತ. ಫಾಲೋ ಹಿಮ್. ನೋಡಿ ಗೈಸ್, ಸುಷ್ಮಾ ಬಂದಿದ್ದಾಳೆ ಮನೆಗೆ. ಲಾಸ್ಟ್ ಸಿಕ್ಕಿದ್ದೆ ಮದ್ವೆಲಲ್ವಾ? ಎಸ್, ಲಾಸ್ಟ್ ಸುಷ್ಮಾ ಸಿಕ್ಕಿದ್ದೆ ನನ್ನ ಮದ್ವೆಲಿ. ಅವತ್ತು ಹೋದ್ಲು ಹಂಗೇನೆ ಅರ್ಜೆಂಟಲ್ಲಿ. ಇವನ್ಗೆ ಇವಾಗ ಇವನ್ ಚಪ್ಲಿಗಿಂತ ನಮ್ಮ ಚಪ್ಲಿಗಳು ಸಿಕ್ಕಾಪಟ್ಟೆ ಇಷ್ಟ. ನೋಡಿ ನಾನು ಹಾಕಿರೋದ್ ನೋಡಿ ತೆಗ್ಸ್ಕೊಂಡು ಹೆಂಗ್ ಹೋಗ್ತಾ ಇದ್ದಾನೆ ನೋಡಿ. ಏನೋ ಆಯ್ತಲ್ಲ. ಕೊಡಪ್ಪಜ್ಜಿ, ನಂಗೆ ಪಪ್ಪಿ ಕೊಡ್ತೀನಿ. ಅದೇ ನಾನು ನಿನ್ನ ಈ ಸ್ಟೇಜಲ್ಲಿ ನೋಡಿಲ್ಲ. ಇವನಿಗೆ ಚೀ ಹೇಳಕ್ ಬರಲ್ಲ, ಚಿಕ್ಕಮ್ಮ ಹೇಳಕ್ ಬರಲ್ಲ. ಸೊ ಕಮ್ಮ ಹೇಳ್ಬಿಟ್ಟ, ಎದ್ ನಿಂತ್ಕೊ ಹೇಳ್ಬೇಕೀಗಲ್ಲೇ. ಅಲ್ಲಿ ಕೇಳ್ತಾರ ಕಮ್ಮ ಅನ್ಬಿಟ್ಟ, ಅಮ್ಮ ಅನ್ಬಿಟ್ಟ, ಇರೋ ಇಲ್ಲಿ ನೋಡಿಲೆ, ಆಂಟಿ ಅನ್ಬಿಟ್ಟ, ಆಂಟಿ. ಆಮೇಲೆ ಇರು, ಥ್ಯಾಂಕ್ ಯು ಹೇಳು. ಆಮೇಲೆ ಪಾಪ ಯಾರು ತೋರ್ಸು. ನೀನು ಯಾಕೆ ಇಷ್ಟು ಕ್ಯೂಟು. ಬಾಯ್ ಟಾಟಾ ಹಾಯ್. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಭರತ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮೈಸೂರಿಗೆ ಹೋಗಬೇಕು ಮ್ಯಾಚ್ ನೋಡೋಕ್ಕೆ. ಐ ಆಮ್ ಟು ಎಕ್ಸೈಟೆಡ್. ಬನ್ನಿ ಹೋಗೋಣ. ಆಗಲೇ 7:30 ಆಗ್ತಾ ಇದೆ. ಇವ್ರು ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಅಪ್ಪಟ ಅಭಿಮಾನಿ, RCB ಅಭಿಮಾನಿ ಅವ್ರು ಇದ್ದಾರೆ. ಹೇಳಿ, ಈ ಕಡೆ ಚೂಡು, ಇರಿ ಈ ಕಡೆ. ಹಾ, ಅದನ್ನ ಕಡಿಮೆ ಮಾಡಿ. ನೀನ್ ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. 2 ಬಾಲ್ ಆಗಿ 4ನೇ ಬಾಲಿಗೆ 4 ಹೊಡೆದಿದ್ದಾರೆ. ಮ್ಯಾಚ್ ನೋಡಕ್ ಹೋಗ್ಬೇಕು, ಸ್ಕ್ರೀನಿಂಗ್ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ ಮಣಿಪಾಲ್ ಹತ್ರ. ಹಿಂಗೆ ಫೋನಲ್ಲೇ ನೋಡ್ಕೊಂಡು ಹೋಗ್ಬಿಡ್ಬೋದಲ್ಲ. ಹಾಳ್ ಮಾಡ್ತಾರೆ, ಫ್ಲೈಓವರ್ ಎಲ್ಲ ಮಾಡಿ. ಇದೇ ಪ್ರಾಬ್ಲಮ್ ಆಗಿದೆ ಗೈಸ್. ಇವಾಗ ಮೈಸೂರ್ನ ಅರ್ಧ ಬೆಂಗಳೂರು ಮಾಡ್ತಾ ಇದಾರೆ. ಯಾವಾಗ ಚೆನ್ನೈ ಅವರು ಇವರೆಲ್ಲ ಬಂದು ಸೇರ್ಕೊಂಡ್ರು ಅವಾಗಿಂದ ಹಿಂಗ ಆಗ್ಬಿಟ್ಟಿದೆ ನಮ್ದು. ಮೈಸೂರಲ್ಲೂ ಸೇರ್ಕೊಂಡ್ರು ಚೆನ್ನೈಯವರು, ಹೌದು, ಕೇರಳದವರು. ಇವರು ಧರ್ಮ ಅಂತ ಅಪ್ಪಟ RCB ಅಭಿಮಾನಿ. ಅದನ್ನ ಮೀಮ್ ಮಾಡ್ಬೋದು. ನೀವ್ ಹೇಳಿ, ಇವತ್ತು RCB ಗೆಲ್ಲುತ್ತಾ? ಅಲ್ಲಿ ಯಶೋ ಸಿಕ್ಕಿದ್ದ ದಾರಿಲಿ ಲಕ್ಷ್ಮೀ ದೇವಸ್ಥಾನ ಹತ್ರ ಸೋಲ್ತಾರೋ, ಲಾಸ್ಟ್ 2 ಬಾಲ್ ಸೋಲ್ತಾರೋ RCB ನೇ ಗೆಲ್ತಿದೆ ಅಂತ ಸೋಲುತ್ತೆ ಹೋಗು ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟಿದ್ದಾನೆ. ಅಪ್ಪುಶಕ್ಕನ ನುಡಿದ್ಬಿಟ್ಟಿದ್ದಾನೆ. ಅದನ್ನ ನೋಡ್ಬೇಕು. ಅವನು ಮುಂಬೈ ಫ್ಯಾನ್, ಅವನು ರೋಹಿತ್ ಶರ್ಮಾ, ಅವನು ಧೋನಿ. ಇವತ್ತು RCB ಮ್ಯಾಚ್ ಅಂತ ನೋಡಿಲಿ. ಭರತ್ ಅವರು ಹೇರ್ ಕಟ್, RCB ಶರ್ಟ್ ಹೋಗ್ಲಿ, ಹೇರ್ ಕಟ್ ಮಾಡಿಸ್ಕೊಂಡು, ಬಿಯರ್ಡ್ ಮಾಡಿಸ್ಕೊಂಡು, ಏನಪ್ಪಾ ಫುಲ್ ಮಿಂಚಿಂಗು. ಜಾ ಲೈನ್ ಇಲ್ವಲ್ಲ ಆದ್ರೆ, ಸೊ ಗೈಸ್ ಇವತ್ತು ಭರತ್ ಅವರು ಸ್ಟೇಡಿಯಂಗೆ ಹೋಗಿದ್ರು ಕ್ರಿಕೆಟ್ ಆಡಕ್ಕೆ ಅಂತ. ಅದೇನ್ ದಬಾಕಿದಾರಂತ ಬಂದಿ ಕೇಳೋಣ. ಹೇಳಿ, ಅವ್ರು ಹೇಳೋದ್ ಬೇಡ, ಇವ್ರು ಎಷ್ಟು ನಿಜ ಹೇಳ್ತಾರಂತ ನಮಗ್ ಗೊತ್ತು.
ನೀವ್ ಹೇಳಿ Batting ಮೈಕಲ್ ಹಿಡಿ ಬ್ಯಾಟಿಂಗ್ ಸಿಗ್ಲಿ ಅಂತ ಕೊರಗ್ತಿದ್ದ. ಫೀಲ್ಡ್ ಅಪ್ರೂಪಕ್ಕೆ ಬಂದ್ಬಿಟ್ಟು ಮ್ಯಾಚ್ ಆಡ್ದ, ಬ್ಯಾಟಿಂಗ್ ಸಿಗ್ಲಿಲ್ಲ. ಮುಂದೆ ನಿಂತ್ಕೊಂಡ್ ಬಾಲ್ ಹಿಡಿಲ್ಲ ಅಂತ ಹೇಳಿದ್ರೆ ಬಾಲ್ ಹಿಡ್ಬಿಟ್ಟು ಎಸಿತಾರೆ ಸುಮ್ನೆ ಹೆಂಗ್ ಬೇಕಂತ. ಯಾರು ಬಟ್ ಒಂದ್ ಮಾತ್ರ ಸಖತ್ತಾಗಿ ಫೀಲ್ಡಿಂಗ್ ಮಾಡ್ದ, ದೂರದಿಂದ ಕ್ಲಾಪ್ ಮಾಡಿದೆ ಬರತಾ ಅಂತ ಕೂಗ್ಬಿಟ್ಟು. ಗೈಸ್ ಆಕ್ಚುಲಿ ನಾನೇ ಸಖತ್ತಾಗಿ ಆಡೋದು ಕ್ರಿಕೆಟ್, ಇವ್ರಿಬ್ರಿಗೂ ಅಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ. ನಾನ್ ಬ್ಯಾಟ್ ಹಿಡಿದ್ರೆ ಮುಗೀತು. ನಾನು ಯಾವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದೆ, ಸಖತ್ತಾಗಿ ಆಡ್ತಿದ್ದೆ. ಇವ್ರಿಗೆ ಆಡಕ್ ಬರಲ್ಲ ಗೈಸ್, ಬರೀ ನೋಡ್ತಾರಷ್ಟೇ ಇವ್ರುಗಳು ಕ್ರಿಕೆಟ್ ಅಭಿಮಾನಿಗಳು, ಬಟ್ ನಾಟ್ ಅ ಪ್ಲೇಯರ್ಸ್ ಅಲ್ವಾ? ತೋರ್ಸಿ ನಿಮ್ ಮುಖಗಳನ್ನ. ಅಂದ್ರೆ ಆಟಗಾರ ಅಲ್ಲ ನೀವು, ಗ್ರಾಸ್ಗಾರ ಅಂತ ನೀವೇನಾರು ಅನ್ಕೊಳ್ಳಿ ಸರ್. ಅದೇನೋ ಗೊತ್ತಿಲ್ಲಪ್ಪ, ನಮ್ಗೆ ಅವೆಲ್ಲ ಬರಲ್ಲ. ನಾನ್ ಮಾತ್ರ ಅಂದ್ರೆ ಮಾಟಗಾರ ಆಟಗಾರ ಅನ್ನಲ್ವಾ ಹಂಗೆ. ನಾನ್ ಕ್ರಿಕೆಟ್ ಜಾಸ್ತಿ ನೋಡಲ್ಲ, ಅಂದ್ರೂ ನಾನು ಒಳ್ಳೆ ಪ್ಲೇಯರ್. ನೋಡೋದ್ರ ಬಗ್ಗೆ ಅಲ್ಲ, ನೋಡೋರು ಆಡೋದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸೊ ಇನ್ಮೇಲೆ ನಂಗೆ ಸ್ವಲ್ಪ ಇವ್ರೇನಾರು ಹೇಳ್ಕೊಟ್ರೆ ನಾನು ಕಲ್ತ್ಕೋಬೋದಲ್ವಾ? ನಮ್ ಮಾಡಕ್ ಕೆಲ್ಸ ಇಲ್ಲ, ನಿಂಗೆ ಹೇಳ್ತಾ ಕೂತ್ಕೊಳಕ್ಕೆ. ನಂಗೆ ಕ್ರಿಕೆಟ್ ಬಗ್ಗೆ ಎಲ್ಲ ಗೊತ್ತು, A to Z ಹೆಂಗೆ ಆಡೋದು ಏನು ಅಂತ ಎಲ್ಲ ಗೊತ್ತು, ಬಟ್ A to Z ಗೊತ್ತು ನಿನ್ಗೆ, DEF ಎಲ್ಲ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಹಿಂಗೆ. ನೋಡಿ ಗೈಸ್, ಇಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ನಮ್ ಹಸ್ಬೆಂಡ್ ನಮ್ಗೆ. ಸೊ ಗೈಸ್ 2000 years ಲೇಟರ್ ನಾವ್ ಇನ್ನು ಕಾರಲ್ಲೇ ಹೋಗ್ತಾ ಇದೀವಿ. ಧರ್ಮ ನಿಧಾನಿಕೋ. ತಾಯಿ ಎಣೆಗೂ ಮಗ, ನೀನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಈಗ. ನಂದೊಂದ್ ಆಗಲ್ಲ ಸಮಯ ಅಲ್ಲ, ಇರೋದು ಇವತ್ತು RCB ಮ್ಯಾಚ್. ಇವನು CSK ಫ್ಯಾನು. ಇವ್ನು ಯಾಕೆ ಇಷ್ಟು ಜೋಶಲ್ಲಿ ಇದಾನೆ ಅಂತ ನಮಗೆ ಅವನು ಬೇಕು ಅಂತ ಲೇಟ್ ಮಾಡ್ತಾ ಇರೋದು. ಬೇಕು ಅಂತಾನೆ ಲೇಟ್ ಮಾಡ್ತಾ ಇದ್ದಾನಲ್ಲ. ಹೌದು. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಹಲೋ, ಟೆಲ್ ಮೀ. ಹೇಳೋ, ಏನ್ ನಡೀತಾ ಇದೆ ಮ್ಯಾಚ್ ಅಲ್ಲಿ ಇವಾಗ? 100 ಜಾಸ್ತಿ ಬರ್ತಾ ಇದೆ. ಬರ್ಲಿ, ಹಾ, ಚೇಸಿಂಗ್ ಇದೆಯಲ್ಲ, ಮಾಡ್ತೀವಿ. ಒಂದು ಔಟ್ ಆಗಿಲ್ಲ ಅಲ್ವಾ ಇನ್ನು? ಆಗಿಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು. ಎಷ್ಟು ಓವರ್ ಆಯ್ತು? 7 overs ಆಲ್ರೆಡಿ ಇದೆ. ಓಕೆ, ಫೈನಲಿ RCB ಮ್ಯಾಚ್ ನ ಗೆದ್ದಿದೆ. And ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಹೋಗೋಣ ಬನ್ನಿ. ಏನ್ ಹೇಳ್ತೀಯ ಬರುತ್ತಾ? ಹೌ ವಾಸ್ ದ ಮ್ಯಾಚ್? ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಇನ್ 20 ರನ್ ಒಂದು ಬ್ಯಾಲೆನ್ಸ್ ಇತ್ತು. 20 ರನ್ ಹೊಡೆದ್ರೆ ಬಾಸ್ ಸೆಂಚುರಿ ಹೊಡಿಬೇಕಿತ್ತು. ಇರ್ಲಿ, ನೆಕ್ಸ್ಟ್ ಟೈಮ್ ಹೊಡಿಸ್ತೀವಿ, ಬಿಡಲ್ಲ. ಮ್ಯಾಚ್ ಚೆನ್ನಾಗಿತ್ತು ಆಕ್ಚುಲಿ. 6 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಸೋತ್ಬಿಟ್ಟಿದ್ರು, 4 ಮ್ಯಾಚ್ ಗೆದ್ದಿದ್ರು. ಅದಾಗಿದ್ದೆ ತಡ. ಈ CSK ಅವರು, ಮುಂಬೈ ಅವರು ಎಲ್ಲ ಮುಗೀತು, ಎಲ್ಲ ಹೋಗ್ಬಿಡ್ತಾರೆ. ಯೂಟ್ಯೂಬ್ ಚಾನೆಲ್ ಟೇಬಲ್ ಡೌನ್ ಬಂದ್ಬಿಡ್ತಾರೆ, ಎಲ್ಲ ಹೋಗ್ಬಿಡ್ತಾರೆ ಅಂತಂದ್ರು. ಇವತ್ತು ಹೊಡೆದ್ಬಿಟ್ಟು 7ನೇ ಮ್ಯಾಚ್ ಅಲ್ಲಿ 5ನೇ ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ 2nd ಪ್ಲೇಸ್ ನ ರಿಸರ್ವ್ ಮಾಡಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ಸೋಮವಾರ ಇನ್ನೊಂದು ಮ್ಯಾಚ್ ಇದೆ, ಆ ಮ್ಯಾಚ್ ಹೊಡಿತಾರೆ, ಟಾಪ್ ಬಂದು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ. ಸೊ ಫೈನಲಿ RCB ಗೆದ್ದಿದೆ. ಇರು ಬರುತ್ತಾ, ಹಿ ಇಸ್ ಅ ಬಿಗ್ ಡೈ ಹಾರ್ಡ್ RCB ಫ್ಯಾನ್. ಅವ್ರನ್ನ ಇವತ್ತು ನೀವು ಬೇರ್ ಮಾಡ್ಲೇಬೇಕು. ಇನ್ ಕಪ್ ಗೆದ್ಬಿಟ್ರಂತ್ರ ಅವ್ರನ್ನ ಹಿಡಿಯಕ್ಕೆ ಆಗಲ್ಲ. ಫುಲ್ ಬಾಟ್ ನೋಡ್ಬಿಡ್ತೀನಿ ಅವತ್ತು. ಸೊ ಇದಾಗಿತ್ತು ನನ್ನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ಸಿಗೋಣ. ಅಂಟಿಲ್ ದೆನ್, ಸಿ ಯು, ಬಾಯ್. ಬಾಯ್.